ಇವಾಗ ಸಿನಿಮಾನ ನಾವು 85% ಇಂದ 90% ಮುಗಿಸಿದ್ವಿ ನಾವು. ನನ್ನ ಹಠ ಏನಂದರೆ ರೈಟ್ ಟೈಮಲ್ಲಿ ಬರಬೇಕು. ಪ್ಲೇಸ್ಮೆಂಟ್ ಆಫ್ ಅ ಹೀರೋ ಇದೆಯಲ್ಲ, ಪ್ಲೇಸ್ಮೆಂಟ್ ಆಫ್ ಅ ಫಿಲ್ಮ್ ಇದೆಯಲ್ಲ, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ. ನಾನು ಯಾರು ಗೈಡೆನ್ಸು ನಾನು ತೊಗೋತಾ ಇಲ್ಲ. ಯಾಕಂದರೆ ಇಲ್ಲ, ಇವತ್ತು ಒಂದು ಜರ್ನಿನ ನಾವು ನೀಟಾಗಿ ಪ್ಲೇಸ್ ಮಾಡಬೇಕು. ನಾವು ಒಂದು ಸಿನಿಮಾ ಒಂದು ಲೈಫ್ನ ಲೈಕ್ ಡಿಸೈಡ್ ಮಾಡುತ್ತೆ, ಒಂದು ಡೆಸ್ಟಿನಿ ಬರಿಬೇಕು ನಾವು. ನನ್ನನ್ನು ನಂಬ್ಕೊಂಡು ನನ್ನ ಟೀಮ್ ಮೆಂಬರ್ಸು ಪ್ರತಿಯೊಬ್ಬರಿಗೂ ಆಸೆ ಏನಂದರೆ ಈ ಸಿನಿಮಾ ರೈಟ್ ಪ್ಲೇಸ್ಮೆಂಟ್ ಬರಬೇಕು. ಸೊ ಅದಕ್ಕೆ ಒಂದು ಕೊಲಾಬ್ರೇಷನ್ ಬೇಕಾಗಿತ್ತು ನನಗೆ. ಪ್ರೆಸೆಂಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನಗೆ. ಸೊ ಆ ಟೈಮಲ್ಲಿ ಸರ್ ಬಂದಮೇಲೆ ಇವತ್ತು ನಾವು ಡಿಸೈಡ್ ಮಾಡ್ತಿದ್ದೀವಿ ಈ ಥರ ಒಂದು ಮಾಡಬೇಕು ಅಂತ. ಸೊ ಸಿನಿಮಾ 90% ಮುಗಿಸಿದ್ದೀವಿ. ವಿಕಿ ಸರ್, ಈಗ 2 ವರ್ಷ ಕಳೆದೋಗಿದೆ ಆಲ್ರೆಡಿ. ಸೊ ಈಗ ಕೊಲಾಬ್ರೇಟ್ ಆಗ್ತಿದ್ದಾರೆ. ಸೊ ಯಾವಾಗ ರಿಲೀಸ್ ಆಗಬೇಕು ಅನ್ನೋದು, ಯಾಕಂದರೆ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ, ಕ್ವಾಲಿಟಿ ಮತ್ತೆ ಡೌನ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಏನಾದರೂ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ನಾನು ತುಂಬ ನಂಬೋದೇನೆಂದರೆ ಆ್ಯಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ನನ್ನ ಕಂಟೆಂಟ್ ಮಾತಾಡುತ್ತೆ. ನಾನು ಡೈರೆಕ್ಟರ್ ಸರ್ ಮಾಡಿರೋ ಕಂಟೆಂಟ್ ಮಾತಾಡಬೇಕು. ಅದು 2 ವರ್ಷದ ಹಿಂದೆ ಆಗಿರಲಿ, 2 ವರ್ಷದ ಮುಂದೆ ಆಗಿರಲಿ, ಆಗಿರಲಿ, ಇಲ್ಲದೆ ಆಗಿರಲಿ, ಕಂಟೆಂಟ್ ಮಾತಾಡುತ್ತೆ. ನಾನು ಕಂಟೆಂಟ್ನ ನಂಬ್ಕೊಂಡು ಸಿನಿಮಾ ಮಾಡಿದ್ದೀನಿ. ನಾನು ನನ್ನನ್ನು ನಂಬ್ಕೊಂಡು ಸಿನಿಮಾ ಮಾಡಿಲ್ಲ. ಕಂಟೆಂಟ್, ಆ ಕಂಟೆಂಟಿಗೆ ಬೇಕಾಗಿರೋವಂಥ ಒಂದು ಪಾತ್ರ ಬೇಕಾಗಿತ್ತು. ಆ ಪಾತ್ರನ ನಾನು ಮಾಡಿದ್ದೀನಿ. ಅದಕ್ಕೆ ಏನೇನು ಯಾರ್ಯಾರು ಏನೇನು ಒಂದು ಕಲರ್ ಕೊಡಬೇಕೋ ಪ್ರತಿಯೊಬ್ಬರು ನನ್ನ ಕಲರ್ ಕೊಟ್ಟಿದ್ದಾರೆ. ಇವಾಗ ಒಳಗಡೆ ನಾವು ಸಿಸ್ಟರ್ ಮಾತಾಡ್ತಿದ್ವಿ. ದ ಫಸ್ಟ್ ಡೈಲಾಗ್ ನಾನೊಂದು ಬಿಸ್ನೆಸ್ ಟ್ರೇಲರ್ ಮಾಡಿದ್ಮೇಲೆ ಸರ್ ನನಗೊಂದು ಸೆಂಟೆನ್ಸ್ ಹೇಳಿದ್ರು, ಐ ವಿಲ್ ಪೇಂಟ್ ದ ಸಿಟಿ ರೆಡ್ ಅಂತ ಹೇಳಿದ್ರು. ನಾನು ಈ ಸಿಟಿನ ರೆಡ್ಡಾಗಿ ಪೇಂಟ್ ಮಾಡ್ತೀನಪ್ಪ ಈ ಸಿನಿಮಾ ಪ್ರೆಸೆಂಟ್ ಮಾಡಿದಾಗ ಅಂತ ಹೇಳಿದ್ರು. ಫಸ್ಟ್ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದು ಸರ್ ಇದೆ. ಇದು ಜನರಲಿ ನನ್ನ ಸಿಸ್ಟರ್ ನೀಟಾಗಿ ಒಂದು ವಿವರಣೆ ಕೊಟ್ಟರು. ಏನಂದರೆ ಇದು ಬಂದು ಲವ್ ಸಿನಿಮಾ ಅಂದರೆ ಈ ಥರ ಒಂದು ಸಿನಿಮಾ ಏನೋ ಈ ಥರ ಇದೆ ಅಂತ ಹೇಳಿದ್ರು. ರೊಮ್ಯಾನ್ಸ್ ಸಿನಿಮಾ ಆ ಥರ. ನನಗೇನಂದರೆ ನನ್ನ ಸಿನಿಮಾನ ಸರು ನಾನು ತೆಗೆದಿರೋ ವಿಜುವಲ್ಸ್ ಆಗಿರಲಿ, ನಾವು ಶೂಟ್ ಮಾಡಿರೋ ಅಂಥ ಒಂದು ವಿಜುವಲ್ಸ್ ಆಗಿರಲಿ, ವಿ ವರ್ ರೈಟ್ ಟೈಮ್. ನನ್ನ ಪ್ರಕಾರ ಆ ವಿಜುವಲ್ಗೆ ಇವಾಗ ಬಂದಿದೆ. ಯಾಕೆ ನಾವು ಅಹೆಡಾಗೆ ತೆಗೆದಿದ್ವಿ. ನಮ್ಮಲ್ಲಿರೋ ಒಂದು ಬಜೆಟಲ್ಲಿ ನಮ್ಮ ಒಂದು ಹೀರೋಗೆ ಒಂದು ಮಾರ್ಕೆಟ್ ಇದೆ, ಆ ಮಾರ್ಕೆಟಲ್ಲೇ ಶೂಟ್ ಮಾಡಿದ್ವಿ. ನಾವೇನೋ ತುಂಬ ದೊಡ್ಡ ಫಿಲ್ಮ್ ಮಾಡಿದ್ದೀವಿ ಅಂತ ನಾನು ಹೇಳ್ತಲ್ಲ. ನಾನು ಹೇಳ್ತಿರೋ ಬಜೆಟ್ ಮಾತಾಡಬಾರ್ದು, ನನ್ನ ಸಿನಿಮಾ ಮಾತಾಡಿದ್ವಿ. ಇದು ಐಡಿಯಾ ನಂದಷ್ಟೇ. ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರೆಸೆಂಟ್ ಮಾಡಬೇಕನ್ನೋ ಐಡಿಯಾ ಇದೆ. ಅದು ಸರು ನಾವೆಲ್ಲ ಕೂತ್ಕೊಂಡು ಫಸ್ಟು ಶೂಟಿಂಗ್ ಜಸ್ಟ್ ವೆರಿ ಮಿನಿಮಲ್ ಡೇಸ್ ಇದೆ ನಮಗೆ ಶೂಟಿಂಗು. ಅದನ್ನು ಮುಗಿಸಿ ಅದನ್ನು ಪ್ರೆಸೆಂಟ್ ಮಾಡೋ ಟೈಮಲ್ಲಿ ಡೇಟು ಪ್ಲಸ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಏನಾದರೂ ಒಂದು ಅಪ್ಡೇಟ್ಗಳಿದ್ದರೆ ಈ ಥರ ಅಪ್ಡೇಟ್ ನಾನು ನಿಮ್ಗೆ ಡೈರೆಕ್ಟಾಗಿ ಕೊಡ್ತೀನಿ. ಸಿನಿಮಾ ಕಥೆಗಿಂತ ಜಾಸ್ತಿ ಈಗ ನೀವು ಬಿಟ್ಟಿರುವಂಥ ಬಿಟ್ಟಲ್ಲಿ BGM ತುಂಬ ವರ್ಕೌಟ್ ಆಗ್ತಿದೆ ಅನಿಸುತ್ತೆ. ನೀವು ಸಪೋಸ್ ರಿವೈಂಡ್ ಮಾಡಿ ಫಸ್ಟು ಟೈಟಲ್ ಟೀಸರ್ ರಿಲೀಸ್ ಆದಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಅದು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರು. ನಾನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಒಂದು ಕಮೆಂಟ್ ಮಾಡಿದೆ, ಹಿ ವಿಲ್ ಬಿಕಮ್ ಒನ್ ಸೆನ್ಸೇಷನ್ ಅಂತ ನಾನು ಹೇಳಿದ್ದೆ. ಅದು ನನ್ನ ಇಂಟ್ಯೂಷನ್, ನನ್ನ ಆಸೆ, ನಾನೇನೋ ಮಾಡಿದ್ದೀನಿ ಅಂತ ನಾನು ಹೇಳಿ. ನನಗೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ, ನನ್ನ ಟೀಮ್ ಮೇಲೆ, ನನ್ನ ಡೈರೆಕ್ಟರ್ ಮೇಲೆ, ನನ್ನ ಎಡಿಟರ್ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದರೆ ನಾನು ಯಾಕೆ ಸಿನಿಮಾ ಮಾಡಲಿ? ನನಗೆ ನಂಬಿಕೆ ಇದೆ, ಅವ್ರು ಮಾಡ್ತಾರೆ. ಅದನ್ನು ಅವ್ರ ಕೆಲಸದಲ್ಲಿ ತೋರಿಸಿದೆ. ನಿಜ ಹೇಳಬೇಕಂದ್ರೆ ಅದಕ್ಕೆ ನಾನು ಒಂದು ಸತಿನೂ ಆಪ್ಷನ್ ಆಗು ಇನ್ನೊಂದು ಟ್ಯೂನು ಕೇಳಿಲ್ಲ. ನಾನು ಐ ಟ್ರಸ್ಟ್ ಮೈ ಟೀಮ್. ಸರ್ ಯಾವುದೇ ಸಿನಿಮಾ ಮಾಡೋ ಅದು ನನ್ನ ಸಿನಿಮಾ, ನಂದದು. ನನಗೆ ಸಿನಿಮಾ ನಂದು. ಆ ಥರ ನಾನು ಚಿಕ್ಕ ವಯಸ್ಸಿಂದ ಆ ಥರ ಬೆಳೆದಿದ್ದೀನಿ. ನಮ್ಮ ತಂದೆಯಿಂದ ಆಗಿರಲಿ, ನನ್ನ ಚಿಕ್ಕ ವಯಸ್ಸಿಂದ ನಾನು ಬೇರೆ ಪ್ರೊಫೆಷನ್ನೇ ಯೋಚನೆ ಮಾಡಿಲ್ಲ. ನಾನು ಸಿನಿಮಾ ಒಂದೇ, ಆ ಪರದೆನ ಏನಾದರೂ ಮಾಡಿ ನನ್ನ ಕೈಲಿ ಆದಷ್ಟು ಒಂದು ಕಲರ್ ತುಂಬಿಸ್ಬೇಕು ಅದಕ್ಕೆ ಅನ್ನೋದು. ಸೊ ಮುದ್ದೋಲ್ ಮಾತ್ರ ಅಲ್ಲ, ಇದಾದಮೇಲೆ ಯಾವುದೇ ಸಿನಿಮಾ ಬಂದರೂ ನಮ್ಮ ಐಡಿಯಾ ಇದೇ ಇರುತ್ತೆ. ಬಟ್ ಇಷ್ಟು ಡಿಲೇ ಆಗಲ್ಲ, ಇದು ಒಂದು ಭರವಸೆ ನಾನು ಕೊಡ್ತೀನಿ. ಬಿಕಾಸ್ ಇವಾಗ ನನಗೆ ಬೇಕಾಗಿದ್ದು ನಾನು ಹೇಳಿದ್ನಲ್ವ, ಕೊಲಾಬ್ರೇಷನ್ಸ್ ಆದಷ್ಟು ನಮಗೆ ವರ್ಕ್ ಮಾಡೋಕ್ಕೆ ಒಂದು ಸ್ಪೇಸ್ ಸಿಗಬೇಕು. ನಮಗೆ ಒಂದು ಜರ್ನಿ ಮಾಡೋಕ್ಕೆ ಸ್ವಲ್ಪ ಈಸಿ ಆಗಬೇಕು. ನಮಗೂ ಪಾಪ ಒಳ್ಳೆ ಡೈರೆಕ್ಟ್ ಅವ್ರಿಗೆ ನಾವು ಒಳ್ಳೆ ಪರದೆ ಕೊಡಬೇಕು, ಒಳ್ಳೆ ಪ್ರೆಸೆಂಟ್ ಮಾಡಬೇಕಲ್ವ. ತೊಗೊಂಡೋಗಿ ನಾವು ಇವಾಗ ನಿಮ್ಮನ್ನು ಕರಿಬೇಕಂದ್ರೆ ಒಂದು ಮೆಸೇಜ್ ಮಾಡಲೇಬೇಕಲ್ಲ. ಆ ಮೆಸೇಜ್ ಇವತ್ತು ನನಗೆ ಬಂದಿದ್ದಾರೆ ಟು ರೀಚ್ ದ ಆಡಿಯನ್ಸ್. ಇವತ್ತು ಒಬ್ರು ಕೈ ಜೋಡಿಸಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಟ್ರಸ್ಟ್ ಇದೆ, ಮೋರ್ ದ್ಯಾನ್ ಟ್ರಸ್ಟ್, ಫ್ಯಾಮಿಲಿ ಇದೆ. ಇವಾಗ ನಿಮಗೂ ನಮಗೂ ಎಷ್ಟು ವರ್ಷದ ಒಡನಾಟ, ಇವತ್ತು ಸರು ಕೈ ಜೋಡಿಸಿದ್ದಾರೆ ಅಂದಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಒಳ್ಳೆ ಪರಿಸ್ಥಿತಿನೇ ಇದೆ. ನನಗೇನು ಕೆಟ್ಟದಾಗಂತೂ ಏನೂ ಕಾಣಿಸ್ತಾ ಇಲ್ಲ ಎಲ್ಲೂ.
ನಾನು ಯಾವತ್ತೂ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿ ವಿ ಆರ್ ಆಲ್ವೇಸ್ ಗುಡ್. ನಾನು ಯಾವ ಥರ ಮಾತಾಡಬೇಕಂದ್ರೆ, ನೀವು ಪ್ರಮೋಟ್ ಮಾಡೋ ರೀತಿನ ಪಾಸಿಟಿವಾಗಿ ಪ್ರಮೋಟ್ ಮಾಡಿಬಿಟ್ರೆ ನಮ್ಮ ಇಂಡಸ್ಟ್ರಿದು ಅದು ಏನೇ ನೆಗೆಟಿವ್ ಮೈನಸ್ಗಳು ಏನೇನಂತ ಒಂದು ರೂಮರ್, ನಾನು ಅದನ್ನು ರೂಮರ್ ಅಂತಲೇ ಕರಿತೀನಿ, ಆ ರೂಮರ್ ಮರ್ತೋಗ್ತಾರೆ, ಫ್ಯಾಕ್ಟ್ಸ್ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಇಂಡಸ್ಟ್ರಿ ಯಾವತ್ತೂ ಕುಗ್ಗಿಲ್ಲ, ಕುಗ್ಗೋದು ಇಲ್ಲ. ನನ್ನ ಮೈಂಡಲ್ಲಿ ನನ್ನ ಮೈಂಡ್ಸೆಟ್ ಇಷ್ಟೇ ಇದೆ ಸರ್. ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಣಿಸ್ತಕ್ಕಂಥ ವಿಶೇಷತೆ ಅಲ್ಲೇನಾದರೂ ಶೂಟಿಂಗ್ ಆಗಿದೆಯಾ? ಸರ್ಪ್ರೈಸ್ ಸರ್. ಕತೆ ಕೇಳುವಾಗ ಒಂದು ರೀತಿ ಬಟ್ ಎಕ್ಸಿಕ್ಯೂಟ್ ಆದಮೇಲೆ ಕೆಲವು ಅಂದ್ಕೊಂಡ ರೀತಿಯಲ್ಲಿ ಬರೋದು. ಹಾಗಾಗಿ ರವಿ ಸರ್ ಜೊತೆ ನೀವೇನಾದರೂ ಸ್ಕ್ರಿಪ್ಟ್ ಟೈಮಲ್ಲಿ ಬರೀ ನೀವೇ ಚೂಸ್ ಮಾಡ್ತೀರಾ ಅಥವಾ ಏನಾದರೂ ಐಡಿಯಾಸ್ ತೊಗೋತೀರಾ, ಸಜೆಸ್ಟ್? ಫಸ್ಟು ನಾನು ತುಂಬ ನಂಬೋದೇನೆಂದರೆ, ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ನು ನಾನು ಪಾತ್ರವಾಗಿ ಮಾಡಿದಾಗ ಅದನ್ನು ನಾನು ಫಸ್ಟು ನನಗೆ ತುಂಬ ಇಷ್ಟ ಆಗಬೇಕು. ಸೊ ನನಗೆ ನಿದ್ದೆ ಬರಬಾರ್ದು, ನನಗೆ ನನ್ನ ಅಸೆಸ್ಮೆಂಟ್ ಅದು. ಸೊ ನನಗೆ ಈ ಕಥೆನ ಫಸ್ಟ್ ಆ್ಯಕ್ಚುಲಿ ಅವ್ರು ಬರೀ ಫಸ್ಟ್ 40 ಮಿನಿಟ್ಸ್ ಹೇಳಿದ್ರು ನನಗೆ. ನೈಟ್ 10:30ಗೆ ಐ ಕುಡಂಟ್ ಸ್ಲೀಪ್, ನನ್ನ ನಿದ್ದೆ ಬರಲಿಲ್ಲ ನನಗೆ. ನೆಕ್ಸ್ಟ್ ಡೇ ಪಾಪ ನಾನು ಚೆನ್ನೈಗೆ ಹೋಗಬೇಕಾಗಿತ್ತು, ಬಸ್ ಹಿಡ್ಕೊಂಡು ಚೆನ್ನೈಗೆ ಬಂದು ನನ್ನ ಕತೆ ಹೇಳಿದ್ದು. ದೆನ್ ಆವಾಗ ನಾನು ಡ್ಯಾಡಿ ಹತ್ರ ಹೋಗಿ ನನಗೆ ಈ ಥರ ಒಂದು ಸಬ್ಜೆಕ್ಟ್ ತುಂಬ ಇಷ್ಟ ಆಗಿದೆ, ನನಗೊಂದ್ಸರಿ ಜಸ್ಟ್ ಒಂದು ರಫಾಗಿ ನೀವು ಸ್ವಲ್ಪ ಒಂದು ಐಡಿಯಾ ಕೊಡಿ ನನಗೆ, ಬಟ್ ಐ ನೋ ವಿ ಹ್ಯಾವ್ ಟು ಡಿಸ್ಕಸ್ ಅಂತ ಹೇಳಿದ ತಕ್ಷಣ ಡ್ಯಾಡಿ ನೀನು ಲೈಕ್ ತ್ರಿವಿಕ್ರಮ ಆದಮೇಲೆ ಒಂದು 1 year ಗ್ಯಾಪ್ ಆದಮೇಲೆ ನಾನು ಅನೌನ್ಸ್ ಮಾಡಿದ ಸಿನಿಮಾ ಇದು. ಇವತ್ತು ನಾವು ಒಂದು ಜರ್ನಿ ಶುರು ಮಾಡಿದ್ರೆ ಅದು ಎಲ್ಲೂ ಸ್ಟಾಪ್ ಆಗಬಾರ್ದು. ನಮಗೆ ಅನಲೈಸೇಷನ್ ತುಂಬ ಬೇಕು ಒಬ್ಬ ಹೀರೋಗೆ. ಐ ಮೀನ್ ನನಗೆ ಆ ಮಾರ್ಕೆಟ್ ಗೊತ್ತಿರಬೇಕು, ಬಿಸ್ನೆಸ್ ಫ್ಯಾಕ್ಟ್ಸ್ ಗೊತ್ತಿರಬೇಕು, ಆಡಿಯನ್ಸಿಗೆ ಏನು ಇಷ್ಟ ಆಗ್ತಿದೆ ಗೊತ್ತಿರಬೇಕು, ಮೀಡಿಯಾದಲ್ಲಿ ಯಾವ ಥರ ಮಾತಾಡಬೇಕು ಅನ್ನೋದು ಒಂದು ನಾವು ಕಲಿಬೇಕು. ನಾವು ಅದನ್ನು ನಾನು ಸ್ಲೋಗಿ ಸ್ಟಡಿ ಮಾಡ್ತಿದ್ದೀನಿ. ಯಾಕಂದರೆ ನಾವು ಇವತ್ತು ನಾವು ಏನೇ ಮಾತಾಡಿದ್ರು ಇದು ಬಂದು ರೆಕಾರ್ಡೆಡ್ ಇದು. ಮತ್ತು ತುಂಬ ಹೀರೋಸ್ಗೆ ಅದು 2ನೇ ಸಿನಿಮಾ ಏನು ಮಾತಾಡೋ ಅನ್ನೋದು ಹುಡುಕಿದ್ರು ಇವತ್ತು ಸಿಗೋಲ್ಲ ನಾವು. ಸೊ ನಮ್ಮದು ಪ್ರತಿಯೊಂದು ರೆಕಾರ್ಡೆಡ್ ಆಗ್ತಿದೆ ನಾವು. ಸೊ ಎವ್ರಿ ಫಿಲ್ಮ್ ನೌ ಇಸ್ ಅ ಮೈಲ್ ಸ್ಟೋನ್. ನನಗೆ ಪ್ರತಿಯೊಂದು ಹೆಜ್ಜೆನೂ ನನಗೆ ಮೈಲ್ ಸ್ಟೋನ್ ಆಗಬೇಕು. ಸೊ ಈ ಥರ ಒಂದು ಸಬ್ಜೆಕ್ಟ್ನ ತೊಗೊಂಡೋಗಿ ಮಾತಾಡಿದಾಗ ತುಂಬ ಓಪನ್ ಆಗಿ ಹೇಳ್ತೀನಿ, ಟೈಟಲ್ ಕೊಟ್ಟಿದ್ದೆ ಡ್ಯಾಡಿ. ಆಮೇಲೆ ಸರ್ ಹತ್ರನೂ ಸ್ವಲ್ಪ ಡಿಸ್ಕಸ್ ಮಾಡಿದ್ರು, ಸೊ ಈ ಥರ ಮಾಡ್ಕೊಳ್ಳಿ ಅಂತೇಳಿ, ಈ ಥರ ಏನಾದಿದ್ದರೆ ಮಾಡಿ ಅಂತ. ಆ್ಯಂಡ್ ನನ್ನ ಪ್ರಕಾರ ಜಸ್ಟ್ 1 hour 2 hours ಮಾತಾಡಿದ್ರು, ಒಂದು ಐಡಿಯಾ ಕೊಟ್ಟು ಈ ಥರ ಮಾಡಿ ಅಂತ. ಅದಾದಮೇಲೆ ನಾವು ಫಾಲೋ ಅಪ್ ಮಾಡ್ಕೊಂಡ್ವಿ, ನಾವು ಮಾಡೋಣ. ಬಿಕಾಸ್ ಇವತ್ತು ಈ ಕುರ್ಚಿ ಬಂದು ಅದು ನಂದಾಗಿರ್ಬೇಕು, ಇಲ್ಲ ಸರ್ದಾಗಿರಬೇಕು, ಇಲ್ಲ ನಮ್ಮ ಟೀಮ್ದಾಗಿರಬೇಕು. ನೀವು ರವಿ ಸರ್ ಇರೋದಕ್ಕೆ ಹಿಟ್ಟಾಗೋಯ್ತು ಅನ್ನೋ ಒಂದು ಇನ್ಫ್ಲೂಯೆನ್ಷಿಯಲ್ ಮಾರ್ಕೆಟಿಂಗ್ ಆಗೋಯ್ತು ಅಂದರೆ ಆಮೇಲೆ ನಮ್ದು ಏನೂ ಉಳ್ಕೊಳ್ಳಲ್ಲ ನಮ್ಮ ಹತ್ರ. ಸೊ ವಿ ವಾಂಟ್ ಟು ಡೂ ಬೈ ಅವರ್ ಸೆಲ್ಫ್ಸ್. ಆ ಹಠ ನಮ್ಮಲ್ಲಿದೆ. ಸೊ ಅದಕ್ಕೆ ನಾವು ಈ ಥರ ಒಂದು ಚರ್ಚೆ ಮಾಡಿ ಡ್ಯಾಡಿ ಹತ್ರ ಆಬ್ವಿಯಸ್ಲಿ ಸಜೆಷನ್ಸ್ ಇಲ್ಲದೆ ನಾನು ಮುಂದೆ ಹೋಗಲ್ಲ. ಟೈಟಲ್ ನಮ್ಮ ತಂದೆ ಕೊಟ್ಟಿದ್ದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.